ಹಾಯ್ ಫ್ರೆಂಡ್ಸ್, ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ಶಿವರಾಮೇಗೌಡನ ತಮ್ಮ ಶಿವರಾಮೇಗೌಡನ ಹತ್ರ ಹೇಳ್ತಾನೆ, ಹಾರ ಹಾಕಿ ಪಟಾಕಿ ಹೊಡೆದು ಊರಿನ ಜನ ನಮ್ಮನ್ನ ಯಾವಾಗಲೂ ಸ್ವಾಗತ ಮಾಡ್ತಾ ಇದ್ರು. ಆದರೆ ಇವಾಗ ನೋಡಿದ್ರೆ ಅದಕ್ಕೆ ವಿರುದ್ಧವಾಗಿದೆ. ಎಲೆಕ್ಷನ್ ಟೈಮಲ್ಲೇ ಈ ಥರ ಆಗೋಯ್ತಲ್ಲ ಅಂತ ಹೇಳಿ ಅಣ್ಣನ ಹತ್ರ ಮಾತಾಡ್ತಿರ್ತಾನೆ. ಎಲೆಕ್ಷನ್ ಹತ್ರ ಇರೋವಾಗಲೇ ಹೀಗೆ ಆಗೋಯ್ತು, ನಮಗೆ ಸಂಬಂಧ ಇಲ್ದಿರೋ ವಿಷಯನೇ ಜನ ಎತ್ತಿಡ್ದು ನಮ್ಮನ್ನು ದೂಷಿಸ್ತಾ ಇದ್ದಾರೆ ಅಂತ ಹೇಳಿ ಶಿವರಾಮೇಗೌಡನ ತಮ್ಮ ಹೇಳ್ತಾನೆ. ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ, ಆದರೆ ಮ್ಯೂಟ್ ಆಗಿರುತ್ತೆ. ಆ ವಿಷಯ ಏನು ಅಂತ ಹೇಳಿ ನಮ್ಗೆ ಯಾರಿಗೂ ಕೇಳಿಸೋದಿಲ್ಲ. ಅಣ್ಣ, ಅಧ್ಯಕ್ಷರು ಫೋನ್ ಮಾಡಿದ್ರು, ನಿನ್ನ ಪರವಾಗಿ ಯಾವ ಊರಿಗೆ ಓಟ್ ಕೇಳ್ಕೊಂಡು ಹೋದ್ರು ಅಲ್ಲಿ ಊರೊಳಗಡೆ ಬಿಡ್ತಾ ಇಲ್ಲ ಅಣ್ಣ ಅಂತ ಹೇಳಿ ಶಿವರಾಮೇಗೌಡನ ತಮ್ಮ ಹೇಳ್ತಾನೆ. ಸಭೆ ಬೇರೆ ಇದೆ, ಮಿನಿಸ್ಟ್ರು ಬೇರೆ ಬರ್ತಾ ಇದ್ದಾರೆ, ಸಭೆಗೆ ಜನನ ಸೇರಿಸೋದು ಹೇಗೆ ಅಣ್ಣ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಶಿವರಾಮೇಗೌಡ ಏನು ಮಾತಾಡೋದಿಲ್ಲ, ತಲೆ ಕೆಡಿಸ್ಕೊಂಡು ಸೈಲೆಂಟಾಗಿ ನಿಂತ್ಕೊಬಿಡ್ತಾನೆ. ಇನ್ನು ಕ್ವಾಟ್ಲೆ ಮತ್ತು ಭದ್ರಾ ಮಾತಾಡ್ತಾ ಇರ್ತಾರೆ. ಕ್ವಾಟ್ಲೆ ಹೇಳ್ತಾನೆ, ಊರಿನ ಜನಗಳೆಲ್ಲ ಗೌಡ್ರನ್ನ ಸೇರಿಸ್ತಾ ಇಲ್ವಂತೆ ಊರೊಳಗಡೆ, ಎಲ್ಲ ಊರ್ದು ಇದೇ ರಾಮಾಯಣ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅದಕ್ಕೆ ಭದ್ರಾ ಹೇಳ್ತಾನೆ, ಹೀಗಾಗ್ಬಿಟ್ರೆ ಅಪ್ಪಂದು ಚುನಾವಣೆ ಭವಿಷ್ಯ ಏನು ಅಂತ ಹೇಳಿ ಕೇಳ್ತಾನೆ. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ, ಅಂದರೆ ಹೋಟ್ಲನ್ನ ಒಡೆದಾಕಿರೋರನ್ನ ನಾವು ಕಂಡುಹಿಡಿಬೇಕು ಕ್ವಾಟ್ಲೆ ಅಂತ ಹೇಳಿ ಕ್ವಾಟ್ಲೆ ಹತ್ರ ಭದ್ರಾ ಹೇಳ್ತಾನೆ. ಇನ್ನು ಶಿವರಾಮೇಗೌಡನ ತಮ್ಮ ಫೋನ್ನಲ್ಲಿ, ಸಾಯಬ್ರೆ ಇದೆಲ್ಲ ವಿರೋಧ ಪಕ್ಷದವ್ರದ್ದು ಕುತಂತ್ರ ಅಂತ ಹೇಳ್ತಿರ್ತಾನೆ. ಇದೆಲ್ಲ ಚಿಕ್ಕ ಸಮಸ್ಯೆ ಸಾಯಬ್ರೆ, ಸಂಜೆ ಸಭೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಎಲ್ಲ ಪರಿಹಾರ ಆಗುತ್ತೆ, ಎಲ್ಲ ಸಮಸ್ಯೆನೂ ದೂರ ಆಗುತ್ತೆ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಶಿವರಾಮೇಗೌಡನ ತಮ್ಮ ಹೇಳ್ತಾನೆ, ಈ ವಿಷಯ ಮಿನಿಸ್ಟ್ರುವರೆಗೂ ಮುಟ್ಟಿದೆ, ಸಂಜೆ ಸಭೆ ನಡೆಯುತ್ತೋ ನಡೆಯಲ್ವೋ ಅಂತ ಹೇಳಿ ನಾವು ಎಲ್ಲರನ್ನು ಕರ್ಕೊಂಡು ಹೊರಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಶಿವರಾಮೇಗೌಡನ ತಮ್ಮ ಶಿವರಾಮೇಗೌಡನ ಹತ್ರ ಹೇಳ್ತಾನೆ. ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ಅಂತ ಇಷ್ಟೆಲ್ಲ ಆಗ್ತಾ ಇದೆ ಗೋವಿಂದ ಅಂತ ಹೇಳ್ತಾನೆ ಶಿವರಾಮೇಗೌಡ. ಶಿವರಾಮೇಗೌಡನ ತಮ್ಮ ಹೇಳ್ತಾನೆ, ಸಭೆನ ರದ್ದು ಮಾಡಿಬಿಡೋಣ ಅಂತ ಹೇಳಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಶಿವರಾಮೇಗೌಡ ಕೋಪದಲ್ಲಿ ಎದ್ದು ನಿಂತು, ಗೋವಿಂದ, ಸಭೆನ ರದ್ದು ಮಾಡಿ ಮೊದಲೇ ಸೋಲು ಒಪ್ಕೊಬಿಡು ಅಂತ ಹೇಳ್ತಾ ಇದೆಯಾ, ಸಾಧ್ಯ ಇಲ್ಲ, ನಡಿಲೇಬೇಕು ಅಂತ ಹೇಳ್ತಾನೆ. ಗೋವಿಂದ್ಗೆ ಆತಂಕ ಏನು ಅಂತ ಹೇಳಿದ್ರೆ ಅವಮಾನ ಆಗ್ಬಿಟ್ರೆ ಅಂತ ಹೇಳಿ ಆತಂಕದಲ್ಲಿರ್ತಾನೆ. ಅದಕ್ಕೆ ಶಿವರಾಮೇಗೌಡ, ಸಭೆ ರದ್ದು ಮಾಡೋದಕ್ಕೆ ಜನ ಬರ್ದೇ ಇರೋದಕ್ಕಿಂತ ಮುಂಚೆನೆ ನಾವು ಸಭೆನ ರದ್ದು ಮಾಡಿದ್ರೆ ಅದು ಅವಮಾನ ಆದಂಗೆ, ನಡಿಲೇಬೇಕು ಸಭೆನ ಅಂತ ಹೇಳ್ತಾನೆ. ಆಡ್ಕೊಳ್ಳೋರ್ ಮುಂದೆ ಜಾರಿ ಬಿದ್ದೋದಂಗೆ ಆಗ್ಬಿಡುತ್ತೆ, ಏನೇ ಆಗಲಿ ಸಭೆ ನಡಿಲೇಬೇಕು ಇವತ್ತು ಅಂತ ಹೇಳೋ ಅಷ್ಟರಲ್ಲಿ ವಿದ್ಯಾ ಅವರ ಅಪ್ಪ ಅಲ್ಲಿಗೆ ಬಂದು ಬೀಗ್ರೆ ಅಂತ ಹೇಳ್ತಾನೆ. ಇವನು ಯಾಕೆ ಬಂದ ಅಂತ ಹೇಳಿ ಶಿವರಾಮೇಗೌಡ ಮತ್ತು ಅವ್ರ ತಮ್ಮ ನೋಡ್ತಿರ್ತಾರೆ. ವಿರುದ್ಧ ಯಾರೋ ಬೇಕು ಅಂತಾನೆ ಸುಳ್ಳು ಸುದ್ದಿನ ಹಬ್ಸಿ ಸೋಲಿಸಲೇಬೇಕು ಅಂತ ಹೇಳಿ ಮಸ್ಲತ್ ಮಾಡಿದ್ದಾರೆ. ಹೋಟ್ಲು ಹೊಡೆದಾಕಕ್ಕೆ ಬಂದಿರೋರ್ನ ನಿಮ್ಮ ಮಗನೇ ಒದ್ದು ಓಡಿಸಿರೋದು ಅಂತ ಹೇಳ್ತಾನೆ ಇಲ್ಲ. ಇದರಿಂದನೇ ಗೊತ್ತಾಗುತ್ತೆ ಯಾರೋ ಬೇಕು ಅಂತಾನೆ ಮಸ್ಲತ್ ಮಾಡ್ತಾ ಇದ್ದಾರೆ. ಭಾರಿ ದೊಡ್ಡ ಷಡ್ಯಂತ್ರನೇ ಮಾಡಿರೋಂಗಿದೆ ಅವ್ರುಗಳು. ನಾನು ಹೇಳ್ತೀನಿ, ನಡೀರಿ ಗೌಡ್ರೆ, ಗಾಡಿ ಹತ್ತಿ ನಿಮ್ಮ ಜೊತೆ ಬಂದು ಈ ಕುತಂತ್ರನ ಎಲ್ಲರ ಹತ್ರನೂ ಹೇಳ್ತೀನಿ ಅಂತ ವಿದ್ಯಾ ಅವರಪ್ಪ ಹೇಳ್ತಾನೆ. ಇದಕ್ಕೆ ಉತ್ತರವಾಗಿ ಕೋಪದಲ್ಲಿ ಶಿವರಾಮೇಗೌಡ, ಗೋವಿಂದ, ಮೊದಲು ಅವನ್ನ ಇಲ್ಲಿಂದ ಹೊರಡಕ್ಕೆ ಹೇಳು. ಬೀಗ್ರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ, ಇದು ವಿರೋಧ ಪಕ್ಷದವರ ಷಡ್ಯಂತ್ರ, ಬಯಲ್ ಮಾಡಿ ಸತ್ಯ ಹೇಳಬೇಕು, ಇಲ್ಲ ಅಂದ್ರೆ ಅವ್ರು ಹೇಳಿರೋ ಸುಳ್ಳೆ ಸತ್ಯ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಶಿವರಾಮೇಗೌಡ ಸಮಸ್ಯೆನ ಹೇಗ್ ನಮ್ಗೆ ಬಗೆಹರಿಸ್ಬೇಕು ಅಂತ ಗೊತ್ತಿದೆ, ಅವನ ಸಹಾಯ ಏನು ಬೇಕಾಗಿಲ್ಲ, ಇಲ್ಲಿಂದ ಹೊರಡಕ್ಕೆ ಹೇಳು ಅವನ್ನ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ನಾವು ಇಂಥ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ನೀವು ಅವ್ರುಗಳೇ. ಗೋವಿಂದನು ಹೇಳ್ತಾನೆ, ನಿನ್ನಿಂದ ಈಗಾಗಲೇ ಆಗಿರೋದು ಸಾಕು, ಮುಂದೆ ಏನು ಅನಾಹುತ ಆಗಬಾರ್ದು ಅಂತ ಹೇಳಿದ್ರೆ ಇಲ್ಲಿಂದ ಹೊರಟು ಹೋಗ್ಬಿಡು ಚಲುವ ಅಂತ ಹೇಳಿ ಗೋವಿಂದನು ಹೇಳಿ ಕಳಿಸ್ಬಿಡ್ತಾನೆ. ಇನ್ನು ಮನೆಯವ್ರಿಗೂ ಎಲ್ಲ ವಿಷಯ ತಿಳಿಯುತ್ತೆ. ಸುಭಾಷ ಎಲ್ಲರ ಹತ್ರನೂ ಹೇಳ್ತಿರ್ತಾನೆ, ಹೌದು ಅಮ್ಮಮ್ಮ, ನಿಜ, ಇದು ಒಂದು ಊರಿನ ವಿಷಯ ಅಲ್ಲ, ಎಲ್ಲ ಊರಲ್ಲೂ ಇದೇ ರೀತಿ ನಡೀತಾ ಇದೆ, ಯಾರೂ ಸಹ ಅವ್ರನ್ನ ಊರೊಳಗಡೆ ಬಿಡ್ತಾ ಇಲ್ಲ ಅನ್ನೋ ವಿಷಯ ಅಜ್ಜಮ್ಮನ ಹತ್ರ, ಮನೆಯವರು ಎಲ್ಲರ ಹತ್ರನೂ ಸುಭಾಷ ಹೇಳ್ತಾನೆ. ಶಿವರಾಮೇಗೌಡನ ಹೆಂಡತಿ, ಅವರು MLA ಆಗದೆ ಹೋದ್ರೂ ಎಲ್ಲರಿಗಿಂತ ಹೆಚ್ಚಾಗಿ ಬೆಲೆಯನ್ನು ಕೊಡ್ತಾ ಇದ್ರು. ಆದರೆ ಈಗ ಏನಾಗ್ತಾ ಇದೆ,
ಆದರೆ ಈಗ ಏನಾಗ್ತಾ ಇದೆ, ಗೌರವ ಎಲ್ಲ ಮಣ್ಪಾಲ್ ಆಗ್ಬಿಡುತ್ತಲ್ಲ ದೇವ್ರೆ ಅಂತ ಹೇಳ್ತಾಳೆ. ಇದಕ್ಕೆ ಸಾವಿತ್ರಿ ಹೇಳ್ತಾಳೆ, ಎಲ್ಲ ನಿನ್ನಿಂದಾನೇ ಆಗ್ತಾ ಇರೋದು. ಇದಕ್ಕೆ ಈಶ್ವರನು ಸಹ ಭಾವ ಅವ್ರ ಮನೆ ಸಂಬಂಧ ಮಾಡಿ ಶಾನೆ ಅನುಭವಿಸ್ಬಿಟ್ರು ಅಂತ ಹೇಳ್ತಾಳೆ. ಅಟ್ಟಿ ಒಳಗಡೆ ಸೇರ್ಸೋದಕ್ಕೆ ಆಗ್ತಿಲ್ವಲ್ಲ ಅನ್ನೋ ಕೋಪಕ್ಕೆ ಇದೆಲ್ಲನೂ ಮಾಡ್ತಾ ಇದ್ದಾರೆ ವಿದ್ಯನ್ ಕಡೆಯವರು ಅಂತ ಈಶ್ವರಿ ಹೇಳ್ತಾಳೆ. ಸುಭಾಷ, ಈಗ ನಿಮ್ಮ ದೊಡ್ಡಪ್ಪ ಎಲ್ಲವ್ರೆ ಅಂತ ಗೌಡ್ರು ಶಿವರಾಮೇಗೌಡನ ಹೆಂಡತಿ ಕೇಳ್ತಾಳೆ. ಇವತ್ತು ಸಭೆ ಇತ್ತಲ್ಲ ದೊಡ್ಡಮ್ಮ, ಅಲ್ಲೇ ಇದ್ದಾರೆ. ಜನ ಬರ್ತಾರೋ ಇಲ್ವೋ ಒಂದು ಗೊತ್ತಿಲ್ಲ, ಏನ್ ಆಗುತ್ತೋ ಏನೋ ಅಂತನೂ ಸಹ ಗೊತ್ತಿಲ್ಲ, ಎಲ್ಲ ತಲೆ ಕೆಡಿಸ್ಕೊಂಡು ಕುಂತವ್ರೆ ಅಂತ ಹೇಳ್ತಾನೆ. ಅಮ್ಮಮ್ಮ, ಏ ಮೋನ, ಈಶ್ವರಿ, ನೀವು ಹೋಗಿ ಅವನ ಜೊತೆ ನಿಂತ್ಕೊಳ್ಳಿ. ಊರೂರ್ಗೆ ಹೋಗಿ ಇದ್ರಲ್ಲಿ ನಮ್ಮ ಮಗಂದ್ ಏನು ತಪ್ಪಿಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸಿ ಅಂತ ಹೊರಡಕ್ಕೆ ರೆಡಿಯಾಗಿ ಅಂತ ಅವ್ರಿಗೆ ಹೇಳ್ತಾಳೆ ಅಜ್ಜಮ್ಮ. ಇನ್ನು ಅಜ್ಜಮ್ಮ ವಿದ್ಯನ ಮುಖ ನೋಡ್ತಾ ತೂ ಅಂತ ಹೋಗಿದ್ಬಿಟ್ಟು ಮುಂದೆ ಬಂದು, ತಾಯಿ ಮುಳ್ಕೆರಮ್ಮ, ನಮ್ಗೆ ಪರೀಕ್ಷೆ ಮಾಡ್ತೀಯೇ ತಾಯಿ ಅಂತ ಕೈ ಮುಕ್ಕೊಂಡು ನಿಂತ್ಕೊಂತಾಳೆ. ಮುಂದೆ ಚಂಪಾ, ಅವ್ರ ಬಗ್ಗೆ ನಿನ್ಗೆ ಗೊತ್ತಲ್ವಕ್ಕ, ಯೋಚನೆ ಮಾಡು ಅಂತ ಹೇಳಿದಕ್ಕೆ ಆದ್ರೆ ಚಂಪಾ ಅಂತ ವಿದ್ಯಾ ಅಳ್ತಾ ಏನೂ ಮಾತಾಡೋದಿಲ್ಲ. ಮುಂದೆ ಆಚೆ ಬಂದು ಚಂಪಾ ಮತ್ತೆ ವಿದ್ಯಾ ಮಾತಾಡ್ತಾರೆ. ಹೋಟ್ಲನ್ನ ಒಡೆದಾಕಿದ್ದು ಚಿಕ್ಕತ್ತೆ ಮತ್ತೆ ಸಾವಿತ್ರಮ್ಮ, ಆದರೆ ಇದು ಮಾವ ಅಂತ ಮಾವನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಜನ ತಪ್ಪು ತಿಳ್ಕೊತಾ ಇರೋದು ಸಹ ಮಾವಯ್ಯನ ಮೇಲೇನೆ. ನ್ಯೂಸಲ್ಲಿ ಸಹ ಅದೇ ರೀತಿ ಬರ್ತಾ ಇದೆ. ಅಲ್ಲ, ಇವ್ರಿಗೆ ಒಂಚೂರಾದ್ರೂ ನಾವುಗಳು ತಪ್ಪು ಮಾಡಿದ್ದೀವಿ ಅಂತ ಪಶ್ಚಾತ್ತಾಪನೇ ಇಲ್ವಲ್ಲ ಅಂತ ವಿದ್ಯಾ ಚಂಪನ ಹತ್ರ ಹೇಳ್ತಾಳೆ. ನ್ಯೂಸ್ ಚಾನೆಲ್ಗಾದ್ರೂ ಬುದ್ಧಿ ಬೇಡವೆ, ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಅದನ್ನೇ ಹಬ್ಬಿಸ್ತಾ ಇದ್ದಾರೆ ಅಂತ ವಿದ್ಯಾ ಕೋಪದಲ್ಲೇ ಮಾತಾಡ್ತಿರ್ತಾಳೆ. ಚಂಪಾ ಹೇಳ್ತಾಳೆ, ನ್ಯೂಸ್ ಚಾನೆಲ್ ಅವರು ಏನಾದರೂ ಹೇಳಿ, ಆದರೆ ದೊಡ್ಡ ಮಾವ ಏನು ಅಂತ ಊರವ್ರ ಜನಕ್ಕೆಲ್ಲ ಗೊತ್ತಿದೆ ಅಲ್ವಾ ಮುಂಚೆಯಿಂದನೂ ಅಂತ ಹೇಳ್ತಾಳೆ. ಸತ್ಯ ಹೊಸಲು ದಾಟಕ್ಕೂ ಮುಂಚೆನೆ ಸುಳ್ಳು ಅನ್ನೋದು ಇಡೀ ಊರ್ನೇ ಹಬ್ಬಿಡುತ್ತದೆ, ಅದು ನಿನಗೆ ಗೊತ್ತಿಲ್ವಾ ಚಂಪಾ ಅಂತ ಚಂಪನಿಗೆ ವಿದ್ಯೆ ಹೇಳ್ತಾಳೆ. ಇಂಥ ಸಮಯದಲ್ಲಿ ಮಾವಯ್ಯನ ಮೇಲೆ ಅಪಪ್ರಚಾರ ಮಾಡಿ ಅವ್ರನ್ನ ಹೆಸರನ್ನ ಹಾಳು ಮಾಡಕ್ಕೆ ಹೊರಟವರಲ್ಲ, ಇವ್ರಿಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಇನ್ನು ಸಭೆ ನಡೆಯೋ ಜಾಗದಲ್ಲಿ ಶಿವರಾಮೇಗೌಡ ಊರಿನ ಜನ ಯಾರು ಬಂದಿಲ್ವಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ. ಸೋಮ, ಒಂದ್ಸಲ ಮೈಕಲ್ ಅನೌನ್ಸ್ ಮಾಡ್ಲಾ ಅಂತ ಶಿವರಾಮೇಗೌಡ ಹೇಳ್ತಾನೆ. ಅಷ್ಟರಲ್ಲಿ ಕ್ವಾಟ್ಲೆ ಮತ್ತೆ ಭದ್ರ ಬಂದು, ಯಾರೂ ಸಹ ಕೂತಿಲ್ವಲ್ಲ, ಇನ್ನು ಊರಿನ ಜನ ಒಬ್ಬರೂ ಸಹ ಬಂದಿಲ್ವಲ್ಲ ಅಂತ ಸಭೆ ನಡೆಯೋ ಜಾಗ ನೋಡಿ ಗಾಬರಿಗೊಳ್ತಾರೆ. ಭದ್ರ ಕ್ವಾಟ್ಲೆ ಹತ್ರ, ಏನು ಅಣ್ತಮ್ಮ, ಭದ್ರ ಕ್ವಾಟ್ಲೆ ಹತ್ರ, ಏನಲ್ಲ ಇದು, ಜನ ಸೇರಬೇಕಾಗಿತ್ತು, ಯಾರು ಇನ್ನೂ ಬಂದು ಸೇರೇ ಇಲ್ವಲ್ಲ ಅಂದಿದ್ದಕ್ಕೆ ಕ್ವಾಟ್ಲೆ, ಅಣ್ಣ ಇದೆಲ್ಲ ನ್ಯೂಸ್ ಪ್ರಭಾವನೆ ಇರಬೇಕು, ಬೆಳಗ್ಗೆ ನ್ಯೂಸ್ ಬಂತಲ್ಲ ಅದ್ರ ಭಾವನೆ ಇರಬೇಕು ಇದೆಲ್ಲ ಅಂತ ಹೇಳ್ತಾನೆ. ಭದ್ರ ಅದಕ್ಕೆ ಯಾವ ವಿಷಯ ಪ್ರಭಾವ ಬೀರುತ್ತೋ ಗೊತ್ತಿಲ್ಲ, ಜನನ ಸೇರಿಸ್ಬೇಕು ಅಷ್ಟೇ, ನನಗೆ ಇಲ್ಲದೆ ಹೋದ್ರೆ ಅಪ್ಪಯ್ಯನ ಮರ್ವಾದೆ ಹೊಂಟೋಗ್ಬಿಡುತ್ತೆ, ಈ ಸಭೆ ಯಶಸ್ವಿಯಾಗಿ ನಡಿಲೇಬೇಕು ಅಂತ ಇನ್ನು ಅಷ್ಟರಲ್ಲಿ ಮೈಕಲ್ಲಿ, ಈ ಸಭೆ ಇನ್ನೇನು ಆರಂಭವಾಗುತ್ತೆ, ನಿಮ್ಮೆಲ್ಲರ ಮೆಚ್ಚಿನ ಶಿವರಾಮೇಗೌಡ ಹಾಗೂ ಮಿನಿಸ್ಟ್ರು ಬರ್ತಾರೆ ಅಂತ ಮೈಕಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ. ಮತಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಮೈಕಲ್ಲಿ ಹೇಳ್ತಾರೆ. ಇನ್ನು ಕ್ವಾಟ್ಲೆ ಊರೊಳಗಡೆ ಹೋಗಿ ಜನಗಳ ಹತ್ರ ಕರಿತಾ ಇರ್ತಾನೆ. ಅದಕ್ಕೊಬ್ಬರು ರೌಡಿಗಳನ್ನ ಕರೆಸಿ ಒಡಿಸ್ದವ್ರನ್ನ ನಾವು ಗೆಲ್ಲಿಸ್ಬೇಕಾ, ಬರಲ್ಲ ನಾವು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಕ್ವಾಟ್ಲೆ, ಸುಳ್ಳು ಸುದ್ದಿನೇ ನೀವೆಲ್ಲ ನಂಬ್ಕೊಂಡು ಬರಲ್ಲ ಅಂತ ಇದ್ದೀರಾ ಅಣ್ಣ, ದಯವಿಟ್ಟು ಅಣ್ಣ ನಿಮ್ಮ ಕಾಲು ಮುಗಿತೀನಿ ಅಣ್ಣ, ಬನ್ನಿ ಅಣ್ಣ ಅಂತ ಕರಿತಾನೆ. ಅದಕ್ಕೆ ಊರಿನ ಜನ ನಾವು ಬರಲ್ಲ ಹೋಗಂತ ಕಳಿಸ್ತಾರೆ. ಆದ್ರೆ ಯಾರು ಬರೋದಕ್ಕೆ ಸಿದ್ಧನೇ ಇರೋದಿಲ್ಲ ಅಂತ ಶಿವರಾಮೇಗೌಡನ ಹತ್ರ ಗೋವಿಂದ ಹೇಳ್ತಾನೆ. ಈಗ ಮಿನಿಸ್ಟ್ರು ಬಂದು ಕೇಳಿದ್ರೆ ಏನಿಲ್ಲ ಹೇಳೋದು ಅಂತ ಶಿವರಾಮೇಗೌಡ ಯೋಚನೆ ಮಾಡ್ತಿರ್ತಾನೆ. ಕ್ವಾಟ್ಲೆ ಭದ್ರನ ಹತ್ರ ಬಂದು, ಇದೆಲ್ಲ ಬೆಳಗ್ಗೆ ಬಂದಿದ್ದ ನ್ಯೂಸಿನ ಪ್ರಭಾವನೆ, ಜನ ಬರೋದಿಲ್ಲ, ಓಟ್ ಹಾಕೋದಿಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಮಾತಾಡ್ತಿದ್ದಾರೆ ಅಣ್ಣ ತಮ್ಮ ಅಂತ ಹೇಳ್ತಾನೆ. ಇದಕ್ ಭದ್ರ, ಜನ ಸೇರ್ಲೇಬೇಕು, ಜನ ಸೇರ್ಸೋದು ಹೆಂಗೆ ಅಂತ ಯೋಚನೆ ಮಾಡು. ಅಷ್ಟರಲ್ಲಿ ಈಶ್ವರಿ ಅವರೆಲ್ಲ ಬರ್ತಾರೆ. 3 ಜನ ಬೆಂಬಲ ಕೊಡ್ತಿಲ್ವಂತೆ, ಊರ್ನವರು ಸೇರಿಸ್ತಾ ಇಲ್ವಂತಲ್ಲ ಬಾವ ಅಂತ ಕೇಳ್ತಾಳೆ. ಅವಳು ಸಹ ಚೇರೆಲ್ಲ ಖಾಲಿ ಇರೋದನ್ನ ನೋಡ್ತಾಳೆ. ಬಾವ, ಚೇರೆಲ್ಲ ಖಾಲಿ ಉಳಿತಾ ಇದೆ, ಮಿನಿಸ್ಟ್ರು ಬಂದಾಗ ಅವ್ರ ಮುಂದೆ ನಮ್ಗೆ ಅವಮಾನ ಆಗಲ್ವಾ ಅಂತ ಹೇಳೋ ಅಷ್ಟರಲ್ಲಿ ಮಿನಿಸ್ಟ್ರು ಸಹ ಅಲ್ಲಿಗೆ ಬರ್ತಾರೆ. ಇನ್ನು ಮಿನಿಸ್ಟ್ರು ಬಂದ ತಕ್ಷಣ ಹೂನಾರ ಎಲ್ಲ ತಗೊಂಡು ಅವ್ರನ್ನ ಸಭೆಗೆ ಸ್ವಾಗತ ಮಾಡ್ತಾರೆ. ಇನ್ನು ಈಶ್ವರಿ, ಸೋಲು
ಮತ ಎಣಿಕೆನಲ್ಲಿ ಶುರುವಾಗೋದಿಲ್ಲ, ಇಲ್ಲಿ ಜನ ಬರಲ್ಲ ನೋಡು, ಇದರಿಂದ ಶುರುವಾಗತ್ತೆ ಅಂತ ಹೇಳಿ ಮಗನ ಹತ್ರ ಈಶ್ವರಿ ಹೇಳ್ತಾಳೆ. ಸುಭಾಷನು ನೋಡ್ತಾ ಇರವ, ಇನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನನೇ. ಹೇಳ್ತಾಳೆ, ಅವ್ವ ಇಲ್ಲಿ ನೋಡ್ತಾ ಇದ್ರೆ ದೊಡ್ಡಪ್ಪ ಠೇವಣಿ ಕಳ್ಕೊಳ್ಳೋದು ನನ್ನ ಕಣ್ಮುಂದೆ ನೋಡ್ತಾ ಇದ್ದಂಗೆ ಆಗ್ತಾ ಇದೆ ಅಂತ ಹೇಳ್ತಾಳೆ. ಈಶ್ವರಿ ಭದ್ರಾ ಬಂದಿರೋದು ಸಹ ನೋಡ್ತಾರೆ. ಜನ ಇಲ್ದಿರೋದನ್ನೆಲ್ಲ ನೋಡಿ, ಸಭೆನಲ್ಲಿ ಜನ ಇಲ್ದಿರೋದೆಲ್ಲ ನೋಡಿ ಶಿವರಾಮೇಗೌಡ ಏನಿದೆಲ್ಲ ನಮಗೂ ಸಹ ವಿಷಯ ಬಂತು, ಆದರೆ ಈ ಮಟ್ಟಕ್ಕೆ ಬೆಳೆಯುತ್ತೆ ಈ ವಿಷಯ ಅಂತ ಹೇಳಿ ಗೊತ್ತಿರಲಿಲ್ಲ. ಗೋವಿಂದ ಹೇಳ್ತಾನೆ, ಈ ಒಂದು ಸಣ್ಣ ಸುದ್ದಿಯಿಂದ ನಮ್ಗೆಲ್ರೂ ವಿರುದ್ಧ ಜನ ಸಿಡಿದೆಡ್ಬಿಟ್ಟಿದ್ದಾರೆ, ಆದರೆ ಇದು ಸುಳ್ಳು ಸುದ್ದಿನೇ, ನಮಗೆ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಸತ್ಯವಾಗ್ಲೂ ಸಾಹೇಬ್ರೆ, ಈ ಗಲಾಟೆಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಎಲ್ಲರ ಮುಖದಲ್ಲೂ ಜನ ಬರ್ತಾರೋ ಇಲ್ವೋ ಅಂತ ಆತಂಕನೇ ಇದೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗ್ದಿದೆ. ನಾಳೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಥ್ಯಾಂಕ್ ಯು.